ಇರ್ತಾವ್ರೆ. ಈಗ ನೋಡಿ, ಅವರು ಪ್ರತ್ಯೇಕ ದೇಶದ ಬಗ್ಗೆ ಮಾತಾಡಿದ್ರು, ನಿಮ್ಮವರು ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಜಾತಿ ಧರ್ಮ ಹೆಸರಲ್ಲಿ ಟ್ಯಾಕ್ಸ್ ಹೇಗೆ ಕೇಳ್ತೀರಾ ಸರ್ ನೀವು? ಹಿಂದೂ ಟ್ಯಾಕ್ಸ್ ಅಂದರೆ ಏನೇ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಹಿಂದೂ ಟ್ಯಾಕ್ಸ್ ಅಂದರೆ ಏನಂತ ಸ್ವಲ್ಪ ನಮ್ಮ ದರ್ಶಕರಿಗೆ ಎಕ್ಸ್ಪ್ಲೇನ್ ಮಾಡಿ. ಈಗ ಮೊದಲನೇದಾಗಿ ಏನು ನನ್ನ ತೆರಿಗೆ ನನ್ನ ಹಕ್ಕು ಅಂತ ಕಾಂಗ್ರೆಸ್ ಒಂದು ನಾಟಕವನ್ನು ಇಡೀ ರಾಜ್ಯಾದ್ಯಂತ ಸದನದಲ್ಲಿ ಮಾತಾಡದೆ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗದೆ, ಜಂತರ್ ಮಂತರ್ಗೆ ಹೋಗಿ ಏನೋ ಒಂದು ನಾಟಕವನ್ನು ಇಡೀ ದೇಶಾದ್ಯಂತ ಗಮನ ಸೆಳೆಯೋದಕ್ಕೆ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಏನು ಡಿ.ಕೆ. ಸುರೇಶ್ ಅವರು ಈ ದೇಶ ನಾವು ಹೆಚ್ಚು ತೆರಿಗೆ ಕೊಡ್ತೀವಿ ದಕ್ಷಿಣದಿಂದ, ಅದಕ್ಕೆ ನಾವು ಪ್ರತ್ಯೇಕ ರಾಷ್ಟ್ರ ಕೊಡಬೇಕಾಗೋ ಒಂದು ಕೂಗು ಬರ್ಬೋದು ಅನ್ನೋ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟರು. ಇದೆಲ್ಲ ತದ್ವಿರುದ್ಧವಾಗಿ ನಡೀತಿರುವಂಥದ್ದು ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್, ಎಲ್ಲರೊಂದಿಗೆ ಎಲ್ಲರ ವಿಕಾಸ ಅಂತ ಏನು ನಾವು ಹೇಳ್ತಾ ಇದ್ದೀವಿ. ನಾವು ಎಲ್ಲರನ್ನೂ ಒಳಗೊಂಡಂತೆ ವಿಕಾಸ ಮಾಡುವಂಥದ್ದು. ಯಾವುದೋ ಒಂದು ಕಾರ್ಯಕ್ರಮ ಯಾವುದೋ ಒಂದು ಜಾತಿಗೆ ಮಾತ್ರ ಸೀಮಿತ ಆಗಿಲ್ಲ. ನಾವು ಜನ್ಧನ್ ಖಾತೆ ಕೊಟ್ಟಾಗ ಇವತ್ತೊಂದು 51 ಕೋಟಿ ಜನ್ಧನ್ ಖಾತೆಗಳಿದೆ. ಅದರಲ್ಲಿ ಯಾವುದೂ ಕೂಡ ನಾವು ಜಾತಿ ಆಧಾರಿತ ಮಾಡಲಿಲ್ಲ. ಫಸಲ್ ಬಿಮಾ ಯೋಜನೆ, ರೈತರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಜಾತಿಯವರಿಗೂ 6,000 ಕೊಡುವಂಥದ್ದು ಮಾಡಿದೆ. 4,000 ರಾಜ್ಯ ಸರ್ಕಾರ ಕಡಿತ ಮಾಡಿದೆ. ಇವತ್ತು ಬರ ಬಂದಿದ್ದಂಥ ಪರಿಸ್ಥಿತಿಯಲ್ಲಿ ನೆರೆ ಬಂದ, ನಾವು 25,000 ಕೇಂದ್ರ ಕಡೆ ಬೆಟ್ ಮಾಡಿದೆ, ಪರಿಹಾರ ಕೊಟ್ಟಿದ್ವಿ. ಇವರು ಬಿಡುಗಾಸಿನಂತೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಇದೆಲ್ಲದರ ಮಧ್ಯೆ ನಮ್ಮ ಹರೀಶ್ ಪೂಂಜಾ ಅವರು ಮತ್ತು ಈಶ್ವರಪ್ಪನವರು ಹೇಳಿಕೆಗಳು ಕೊಟ್ಟಿದ್ದಾರೆ. ಅವರು ಬಹುಭಾಗ ಇರುವಂಥ ಹಿಂದೂಗಳದ್ದು ತೆರಿಗೆ ಹಿಂದೂಗಳು ಕೊಡಬೇಕು ಅನ್ನೋದು, ಅದು ನಾನಂತೂ ಒಪ್ಪುವಂಥ ಹೇಳಿಕೆ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಅದನ್ನ ಎಂಡೋರ್ಸ್ ಕೂಡ ಮಾಡೋದಿಲ್ಲ. ಮೊದಲನೇದಾಗಿ ಅವರು ಯಾವ ಸಂದರ್ಭದಲ್ಲಿ ಅದನ್ನು ಹೇಳಿದ್ದಾರೆ ಅನ್ನೋದನ್ನು ನಾನು ನೋಡಿಲ್ಲ, ಅದನ್ನು ಗಮನಿಸಬೇಕಾಗುತ್ತೆ. ಹಾಗೆ ಈಶ್ವರಪ್ಪನವ್ರು ಕೊಟ್ಟಿರೋ ಹೇಳಿಕೆ ಅಂತೂ ಕೂಡ ಹಾಗೇನೆ. ಈಶ್ವರಪ್ಪನವರು ಅವರ ಆಕ್ರೋಶ ಸರಿ ಇದೆ. ನಾನು ಹೇಳಿರುವಂಥದ್ದು ಈಗ ದೇಶ ವಿಭಜನೆಗೆ, ಯಾಕೆಂದರೆ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನು ಖಂಡನೆ ಮಾಡಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದೇ ದೇಶ, ಅದು ಭಾರತ ಅಂತ. ಅದನ್ನು ಎಲ್ಲೋ ಕಾಂಟ್ರಾಡಿಕ್ಟ್ ಮಾಡುವಂಥದ್ದಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಮತ್ತು ಅದರ ಮುಂದುವರೆದ ಭಾಗ ವಿನಯ್ ಕುಲಕರ್ಣಿ ಅವರ ಹೇಳಿಕೆಗಳನ್ನ ತಾವು ಗಮನಿಸ್ಬೋದು. ಇಲ್ಲವನ್ನು ನೋಡಿದ್ರೆ ಈಶ್ವರಪ್ಪನವ್ರದ್ದು ಕೂಡ ಅವರು ಹೇಳುವಂಥ ಹೇಳಿಕೆಯಲ್ಲ, ಅದನ್ನು ಕೂಡ ನಾವು ಖಂಡಿಸ್ತೀವಿ ಅಂತ ಹೇಳ್ತೀವಿ. ಭಾರತೀಯ ಜನತಾ ಪಾರ್ಟಿ ನಿಲುವಾಗೋದಿಲ್ಲ. ಈಗ ಆನಂದ್ ಕುಮಾರ್ ಅವರೇ, ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ. ನೀವು ನಮ್ಮ ರಾಜ್ಯ ನಾನು ಕಟ್ಟೋ ತೆರಿಗೆ ನನಗೆ ಮಾತ್ರ ಉಪಯೋಗ ಆಗಬೇಕು, ಬೇರೆಯವ್ರಿಗೆ ನಾನು ಕೊಡೋದಿಲ್ಲ ಅನ್ನೋ ಮನಸ್ಥಿತಿ ಅಂತೇಳಿ ಬಿಜೆಪಿ ವಿಶ್ಲೇಷಣೆ ಮಾಡ್ತಾ ಇರೋದು. ನೀವು ಹೀಗಂದ್ರಿ ಇದನ್ನ ಸಮುದಾಯಕ್ಕೆ ತಂದ್ಬಿಟ್ರಪ್ಪ. ಹಿಂದೂಗಳು ಕಟ್ಟೋ ಟ್ಯಾಕ್ಸು ನೀವು ಬೇರೆ ಯಾವುದೋ ಸಮುದಾಯನ ಯಾಕೆ ಉದ್ಧಾರ ಮಾಡ್ತೀರಿ? ನಿಮ್ಮ ಲಾಜಿಕ್ ಸರಿ ಅನ್ನೋದು ನಿಮ್ಮ ವಾದ ಆದರೆ, ಇವ್ರ ಲಾಜಿಕ್ ಸರಿ ಅನ್ನೋದು ಇವ್ರ ವಾದ. ನೋಡಿ, ಅವ್ರು ಯಾವತ್ತೂ ಕೂಡ ಅವರ ಯಾವುದೇ ಒಂದು ಯೋಜನೆ ಬಗ್ಗೆ ಆಗಲಿ ಅವ್ರ ಕೆಲಸದ ಬಗ್ಗೆ ಆಗಿ ಮಾತಾಡೋದೇ ಇಲ್ಲ. ಅವ್ರು ಮಾತಾಡೋದೇನಿದ್ರು ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ, ದೇಶವನ್ನು ಒಡೆದು ಆಳುವುದ್ರ ಬಗ್ಗೆನೇ ಮಾತಾಡ್ತಾರೆ ಹೊರತಾಗಿ ಇವ್ರು ಯಾವುದಾದ್ರು ಒಂದು ಒಳ್ಳೆ ಒಂದು 4 ಕಾರ್ಯಕ್ರಮ ಕೊಟ್ಟಿದ್ದೀವಿ, ಯೋಜನೆ ಕೊಟ್ಟಿದ್ದೀವಿ ಅಂತೇಳಿ ಈಗ ಇಷ್ಟಿಷ್ಟವರೆಗೂ ಇದಕ್ಕೆ ಮುಂಚೆ ಎಲ್ಲ 2014ರಿಂದ ಈ ಪ್ರಚಾರ ಮಾಡಿರಲ್ಲ. ಅವಾಗೆಲ್ಲ ಏನಂತ ಪ್ರಚಾರ ಮಾಡ್ತಾಯಿದ್ರು? ಗ್ಯಾಸ್ ಬೆಲೆ ಹೆಚ್ಚಾಗಿದೆ, ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ, ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದವರು. ಕಪ್ಪು ಹಣದ ಬಗ್ಗೆ ಮಾತಾಡ್ತಾ ಇದ್ದವರು, ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡ್ತಾ ಇದ್ರು, ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡ್ತಾ ಇದ್ದವರು. ಯಾಕೆ ಇದು ಧರ್ಮ ಜಾತಿ ಧರ್ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ? ಆಯ್ತು, ಈಗ ಕಾಂಗ್ರೆಸ್ನವರು ಹೇಳಿದ್ದಾರೆ, ಡಿ.ಕೆ. ಸುರೇಶ್ ಸಾಹೇಬ್ರು ಹೇಳಿದ್ದಾರೆ, ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಅದು ಸದನದಲ್ಲೇ ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನೆಲ್ಲ ಒಪ್ಪುವಂಥದ್ದಲ್ಲ ಅಂಥೇಳಿ ಅವ್ರವ್ರದೇ ಆದಂಥ ವಿಶ್ಲೇಷಣೆಗಳನ್ನು ಕೊಟ್ಟಿದ್ದಾರೆ. ಅಲ್ಲೂ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ, ನಮಗೆ ಬರಬೇಕಾಗಿರೋ ಪಾಲು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ. ಆಮೇಲೆ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿ.ಕೆ. ಸುರೇಶ್ ಸಾಹೇಬರು ಕೂಡ. ಇನ್ನೂ ಆದರೆ ನೀವು ಕೆದಕ್ತಾ ಹೋಗ್ತಾ ನೋಡಿ, ನಾನು ನೋಡಿರೋದು ಇಲ್ಲಿಗೆ BJP ಅವರ ನಾಯಕರುಗಳ ನಡತೆ ಹೇಗೆ ನಡೀತಾ ಇದೆ ಅಂತಂದರೆ, ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ತಮ್ಮನ್ನು ತಾವು ಮಾಧ್ಯಮಗಳಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಅಂತ ಇಟ್ಕೋತಾ ಇದ್ದಾರೆ. ಡಿ.ಕೆ. ಸುರೇಶ್ ಅವ್ರದ್ದು ಇಂಟೆನ್ಷನ್ ಅದೇನಾ ಸರ್? ಹಾಗಾದ್ರೆ ಅದೇ ಹೇಳ್ತಿದ್ದೀರಾ ಮೇಡಮ್? ನಾವು ಹೇಳಿದ ಒಂದು ಹೇಳಿಕೆ ಹೇಳಿ ಅದನ್ನ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರೇ ಸ್ಪಷ್ಟನೆ ಕೊಟ್ಟ ಮೇಲೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂದಿದ ತಕ್ಷಣ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ. ಈಶ್ವರಪ್ಪ ಅವ್ರಿಗೆ ಅವ್ರಿಗೂ ಸಿಗ್ತಾ ಇಲ್ಲ, ಪಾಪ ರಿಟೈರ್ಡಲ್ಲಿ ಇದ್ದಾರೆ, ಅವ್ರ ಮಗನ ತರಬೇಕು ಅನ್ನೋ ವಿಫಲರಾಗಿದ್ದಾರೆ. ಆ ಒಂದು ಯಾವುದೋ ಒಂದು ಇದರಲ್ಲಿ ಮಾತಾಡ್ತಾ ಇದ್ದಾರೆ, ಬೇಸರದಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲೋ ಒಂದು ಸ್ವಲ್ಪ ಹತಾಶರಾಗಿ ಮಾತಾಡಿದ್ರೆ ಏನೋ ಓಕೆ, ಅವರು ಕ್ಲಾರಿಫೈ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ಬೋದು. ಈಗ ವಿನಯ್ ಕುಲಕರ್ಣಿ ಅವರು ಒಬ್ರು MLA. ಹೌದು, MLA ಆಗಿ ಅವ್ರು ಹೇಳಿದ್ದು ಅದೇನೆ. ಅವ್ರು ಹೇಳಿದ್ದು ಪ್ರತ್ಯೇಕ ರಾಷ್ಟ್ರ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ ಅಂತ ಅವ್ರು ಹೇಳಿದ್ದಾರೆ. ಮೈಕಲ್ ಹೇಳಿರೋದು ಅವರು, ಹೌದು, ಆಫ್ ರೆಕಾರ್ಡ್ ಅಲ್ಲ. ರಂಗನಾಥ್ ಕುಣಿಗಲ್ MLA ಕೂಡ ಅದನ್ನೇ ಹೇಳಿರೋದು. ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಇರೋದೇ ಬೇಡ ಅಂತ ಹೇಳಿರೋದು ಅವ್ರು. ಅಂದ್ರೆ ಅವ್ರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ? ಒಬ್ರು ಹೇಳಿದ್ರೆ ಓಕೆ, ನಾಯಕರು ಯಾರಿದ್ದಾರೆ ಸರ್? 3 ಜನ ಹೇಳಿದ್ರೆ ಫೆಡರಲ್ ಸಿಸ್ಟಮ್ ನ ನಾವು ಬಿಟ್ಕೊಡೋದಿಲ್ಲ, ಅದ್ರ ಮೇಲೆ ಪ್ರಮಾಣ ಮಾಡಿನೇ ನಾವು ಪ್ರಮಾಣ ವಚನ ಸ್ವೀಕರಿಸ್ತೀವಿ ಅಂತ ಹೇಳುವಂಥವ್ರು ಅದ್ರ ಬಗ್ಗೆ ಸ್ಪಷ್ಟನೆಯೂ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಕೂಡ
ನೀವೇ ಧರ್ಮದಂಗಲ್ಗಳು ಮಾಡ್ತಾ ಇರೋದು, BJP ಅವರೇ ಕೊಡ್ತಾ ಇರೋದು ಬೇಡದೇ ಇರೋ ಹೇಳಿಕೆಗಳು. ಇವೆಲ್ಲ ಬೇಕಾಗಿದೆಯಾ ಹೇಳಿಕೆ ಹೇಳಿ? ಫಾರೂಕ್ ಅವರೇ, ಈಗ ಹರೀಶ್ ಪೂಂಜಾ ಅವ್ರು ಮಾತನಾಡುವಾಗ ಹೇಳಿದ್ರು ನೋಡಿ, ನಮ್ಮ ಸಮುದಾಯ ಹಂಗೆ ನೋಡಿದ್ರೆ ಬಹುಸಂಖ್ಯಾತರು ಎಲ್ಲರೂ ಕೂಡ ತೆರಿಗೆ ಕಟ್ಟಿಬಿಟ್ಟು ಅದನ್ನ ಇನ್ಯಾರಿಗೋ ವಿನಿಯೋಗ ಮಾಡ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಅವ್ರು ಓಪನ್ ಆಗಿ ಹೇಳ್ತಾರೆ 10,000 ಕೋಟಿ ಕೊಟ್ಬಿಡ್ತೀನಿ, ಯಾರ ತೆರಿಗೆ ದುಡ್ಡು, ಅದ್ರಲ್ಲಿ ಬಹುಸಂಖ್ಯಾತರು ಇದೆ. ಹಿಂಗೆ ನೀವು ಎಲ್ಲದನ್ನು ಕೂಡ ಕಟ್ ಮಾಡಿ ಅವ್ರವ್ರಿಗೆ ಅಂತ ಹಂಚ್ತೀವಿ ಅಂತ ಅನ್ನೋಗಿದ್ರೆ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಕೊಡಿ ಅಂತ ಅವ್ರು ಹೇಳ್ತಿದ್ದಾರೆ. ಈ ಸಮುದಾಯ, ನಿಮ್ಮ ಸಮುದಾಯ ಹೆಂಗ್ ಅಂತ? ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದರೆ ಸಮುದಾಯ ಅಂತ ಹೇಳ್ತಾರಲ್ಲ ಮೇಡಮ್, ನಾವು ಭಾರತೀಯರು ಅಂತ ಯಾಕೆ ಹೇಳಲ್ಲ ಇವರು? ನಾವು ಹಿಂದೂ ಇರಲಿ, ಮುಸ್ಲಿಮ್ಸ್ ಇರಲಿ, ಅಥವಾ ಸಿಖ್ ಇರಲಿ, ಇಸಾಯಿ ಇರಲಿ, ಯಾವುದೇ ಜಾತಿ ವರ್ಗದವ್ರು ಇರಲಿ, ಯಾವುದೇ ಧರ್ಮದವ್ರು ಇರಲಿ, ನಾವು ಭಾರತೀಯರು ಅಂತ ಯಾಕೆ ಇವ್ರು ಯೋಚನೆ ಮಾಡಲ್ಲ? BJP ಅವರು ಧರ್ಮದಂಗಲ್ ಯಾರು ಮಾಡ್ತವ್ರೆ? BJP ಅವ್ರು ಮಾಡ್ತವ್ರೆ. ಕರೆಕ್ಟಾ? ಪ್ರತಿಯೊಂದು ಹೇಳಿಕೆಗಳು ಅವರೇ ಹೇಳ್ತವ್ರೆ. ಇವಾಗ ನಾನು ಹೇಳೋದು, ಬರೀ ದೇವಸ್ಥಾನಗಳಿಂದ ಮಾತ್ರ ತೆರಿಗೆ ಬರುತ್ತಾ? ಯಾವುದೇ ದರ್ಗಾಗಳಿಂದ ಬರಲ್ವಾ? ಯಾವುದೇ ಬೇರೆ ಕಡೆಯಿಂದ ಬರಲ್ವಾ? ವಕ್ಫ್ ಬೋರ್ಡಿಂದ ಬರಲ್ವಾ? ಅಥವಾ ಬೇರೆ ಬಹಳಷ್ಟು ಎಲ್ಲ ಕ್ಯಾಶ್ಗಳಲ್ಲೂ ಎಲ್ಲದರಲ್ಲೂ ಬರುತ್ತೆ ತೆರಿಗೆಗಳು. ಅದು ಎಲ್ಲ ತೆರಿಗೆಗಳು ಬಂದಾಗ ಇವಾಗ ಟ್ಯಾಕ್ಸು ಅಷ್ಟೇ. ಇವಾಗ ನೀವು ಟ್ಯಾಕ್ಸ್ ಕಟ್ಸ್ಕೊಳ್ಳೋವಾಗ ಏನಾದರೂ ಹಿಂದೂಗೆ ಇಷ್ಟು, ಮುಸ್ಲಿಮ್ಸ್ಗೆ ಇಷ್ಟು, ಅಥವಾ ಬೇರೆ ಜಾತಿ ವರ್ಗದವ್ರಿಗೆ ಇಷ್ಟು ಅಂತ ತೊಗೊಳ್ತೀರಾ? ಎಲ್ಲರಿಗೂ ಒಂದೇ ಪರ್ಸೆಂಟ್ ಅಲ್ವಾ? ಎಲ್ಲಾದ್ರನ್ನ ತೊಗೊಂಡಾದ್ಮೇಲೆ ನಾವು ಭಾರತೀಯರು, ನಮಗೆಲ್ಲರಿಗೂ ಒಂದೇ ಈಕ್ವಲ್, ನಮಗೇನಿದೆ ನಮಗೆಲ್ಲ ಈಕ್ವಲ್ ಆಗಿ ಬರಬೇಕು. ಯಾರಿಗೂ ಇವ್ರಿಗೆ ಹೋಗಬೇಕು ಅವ್ರಿಗೆ ಹೋಗಬೇಕು ಅಂತಲ್ಲ. ಆ ಥರ ಅಂದರೆ ನೀವು ತೆರಿಗೆ ಅವ್ರಿಗೆ ಮಾಡಂಗಿದ್ರೆ ಬೇರೆ ಜಾತಿ ವರ್ಗದವ್ರನ್ನ ಯಾಕೆ ನೀವು ಯೋಚನೆ ಮಾಡ್ತೀರಾ? ಇವಾಗ ನೋಡಿ, ಮೈನಾರಿಟಿ ಇಷ್ಟು ಪರ್ಸೆಂಟ್ ಇದೆ, ಬೇರೆ ಯಾವುದೋ ಈ ಜಾತಿ SC ಇಷ್ಟು ಜಾತಿ ಇಷ್ಟು ಪರ್ಸೆಂಟ್ ಇದೆ ಅಂತ ಇವರೇ ಲೆಕ್ಕಾಚಾರಗಳು ಹಾಕೋದು. ಯಾವತ್ತೂ ನಾವು ಭಾರತೀಯರು, ನಾವೆಲ್ಲ ಒಂದು. ಇವಾಗ 5 ಬೆರಳನ್ನ ನಾವು ಸೇರಿಸಿದ್ರೇ ಒಂದು ಮುಷ್ಟಿ ಆಗುತ್ತೆ. ಹೇಗೆ ಹೇಳ್ತೀರಾ ಫಾರೂಕ್ ಅವರೇ ನೀವು? ಆ ಥರ ಒಂದು ನಿಮಿಷ ಕೇಳಿ ಇಲ್ಲಿ. ನೀವು ಇದು ಹೇಳೋದು ಸುಲಭ, ಬಟ್ ಮುಖ್ಯಮಂತ್ರಿ ಅವ್ರು ಹೇಳಿದ್ದು ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ರೂಪಾಯಿ ಸೆಪ್ರೇಟಾಗಿ ಇಡ್ತಿದ್ದೀರಿ ಅಂತ, ಅಲಾಟ್ ಮಾಡ್ತಿದ್ದೀವಿ ಅಂತ. ಹೌದು. ಇನ್ನೊಂದು ಮಾತು ಹೇಳ್ತಾರೆ, ಮುಸ್ಲಿಂ ಕಾಲೋನೀಸ್. ನಾನು ಹೇಳಿದಲ್ಲ ಇದು, ಹೇಳಿ ಮುಸ್ಲಿಂ ಕಾಲೋನೀಸ್, ಮುಸ್ಲಿಂ ಏರಿಯಾ, ಕರೆಕ್ಟ್ ಅಲ್ವಾ? ಮುಸ್ಲಿಂ ಕಾಲೋನೀಸ್ಗೆ ಸೆಪ್ರೇಟ್ ಆಗಿ ಡೆವಲಪ್ಮೆಂಟ್ ಫಂಡ್ ಅಂತ ಕೊಡ್ತಾರಂತೆ. ಮುಸ್ಲಿಂ ಕಾಲೋನೀಸ್ ಅಂದರೆ ಎಲ್ಲಿ ಜಾಸ್ತಿ ಮುಸ್ಲಿಂ ಸಮುದಾಯದವರು ಇರ್ತಾರೋ ಆ ಕಾಲೋನಿಗಳ ಅಭಿವೃದ್ಧಿಗಾಗಿ ಎಕ್ಸ್ಟ್ರಾ ಕಾಸು. ಅದು ಯಾಕೆ? ಅದು ನೀವು ಹೇಳ್ತಿರಲ್ಲ, ಜಾತಿ ಬಗ್ಗೆ ಧರ್ಮದ ಬಗ್ಗೆ ಮಾತಾಡಬಾರ್ದಂತ, ಮತ್ತು ಇಬ್ರು ಮಾತಾಡ್ತಾರೆ, ಒಬ್ರಂತ ಅಲ್ಲ, ಇಬ್ರು ಮಾತಾಡ್ತಾರೆ. ಫಾರೂಕ್ ಅವ್ರ ರಿಯಾಕ್ಷನ್ ಮುಂಚೆ ಹರೀಶ್ ಪೂಂಜಾ ಅವ್ರು ಇದ್ದಾರೆ, ಒಂದೇ ಗಳಿಗೆ ಹರೀಶ್ ಪೂಂಜಾ ಅವ್ರು ಇದ್ದಾರೆ ನಮ್ಮ ಜೊತೆ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಹರೀಶ್ ಪೂಂಜಾ ಅವರೇ, ಯಾಕೆ BJP ಪ್ರತಿಯೊಂದರಲ್ಲೂ ಕೂಡ ಧರ್ಮವನ್ನ ಎಳುತ್ತಿರುತ್ತೆ? ಇಲ್ಲಿ ತೆರಿಗೆ ಆದಾಯ ಹಂಚಿಕೆ ಬಗ್ಗೆ ಮಾತಾಡ್ತಾ ಇತ್ತು, ಇಲ್ಲಿ ಹಿಂದೂ ಟ್ಯಾಕ್ಸ್ ವಿಚಾರ ಅವಶ್ಯಕತೆ ಇತ್ತ ಅಂತ? ಈ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಸಮಾನ ಮನಸ್ಸಿನಿಂದ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ಬಂತು. ಆದರೆ ಅವತ್ತಿನಿಂದ ಇವತ್ತಿನವರೆಗೆ ದೇಶವನ್ನು ಒಡೆದಾಳುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಯಿತು. ಈ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಮಾನಸಿಕತೆಗೆ ಕಾಂಗ್ರೆಸ್ ಹೋಯಿತು. ಆ ಕಾರಣಕ್ಕೋಸ್ಕರ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಎನ್ನುವಂಥ ವಿಭಜನೆ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ಅನೇಕ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನು ನೀವು ಗಮನಿಸಿಕೊಂಡು ಬನ್ನಿ. ದೇಶ ವಿಭಜನೆಯ ಮಾತುಗಳು, ಚಿದಂಬರಂ ಇರ್ಬೋದು, ಈ ರೀತಿಯ ಬೇರೆ ಬೇರೆ ನಾಯಕರುಗಳ ಸ್ಟೇಟ್ಮೆಂಟ್ಗಳನ್ನು ನೀವು, ಮನಮೋಹನ್ ಸಿಂಗ್ ಅವರ ಸ್ಟೇಟ್ಮೆಂಟ್, ಈ ರೀತಿ ಅನೇಕ ಸ್ಟೇಟ್ಮೆಂಟ್ಗಳನ್ನು, ಹೇಳಿಕೆಗಳನ್ನು ಗಮನಿಸಿಕೊಂಡು ಬಂದಾಗ, ಮೊನ್ನೆ ಈ ದೇಶದ ಸಂಸತ್ ಸದಸ್ಯನಾಗಿದ್ದಂಥ, ಈ ರಾಜ್ಯದ ಸಂಸತ್ ಸದಸ್ಯರಾಗಿರ್ತಕ್ಕಂಥ DK ಸುರೇಶ್ ಅವರು ಒಂದು ಮಾತು ಹೇಳ್ತಾರೆ, ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರ ಮಾಡಬೇಕು ಅಂತ ಹೇಳಿ. ನಾನು ಈ ಸಂದರ್ಭದಲ್ಲಿ ಒಬ್ಬ ಭಾರತೀಯನಾಗಿ ಯೋಚನೆ ಮಾಡ್ತಾ, ಈ ರೀತಿಯ ಮಾನಸಿಕತೆಯನ್ನು ಇರ್ತಕ್ಕಂಥ ಈ ಪಾರ್ಟಿಯ ನಾಯಕರು ಇನ್ನೂ ಎಷ್ಟು ವಿಭಾಗವಾಗಿ ಈ ದೇಶವನ್ನು ಹೊಡಿಲಿಕ್ಕೆ ಇವರ ಮನಸ್ಸಿನಲ್ಲಿ ಯೋಚನೆಗಳಿದೆ ಅನ್ನುವಂಥದ್ದರ ಪ್ರತಿರೂಪ ಅವರ ಮಾತು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಈ ದೇಶದಲ್ಲಿರ್ತಕ್ಕಂಥ ಭಾರತೀಯರು ನಾವು ಸಮಗ್ರವಾಗಿರಬೇಕೆನ್ನುವಂಥ ಯೋಚನೆಯನ್ನು ಮಾಡಿಕೊಂಡು ಈ ದೇಶದಲ್ಲಿ ದೇಶಭಕ್ತಿಯ ಭಾವನೆಯನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿಯ ಎಲ್ಲ ನಾಯಕರು ಮಾಡಬೇಕೇ ಹೊರತು, ತೆರಿಗೆ ಎನ್ನುವಂಥ ಕಾರಣವನ್ನು ನೆಪವಾಗಿಟ್ಟುಕೊಂಡು ಈ ರೀತಿಯ ದೇಶ ವಿಭಜನೆಯ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಂದು ವಿರೋಧ ಇದೆ. ಆ ಕಾರಣಕ್ಕೋಸ್ಕರನೇ ನಾನು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನೀವು ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ದೇಶ ವಿಭಜನೆಯ ಮಾತನಾಡಿದಾಗ, ನಾಳೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ನಾವು ಕಟ್ಟಿರ್ತಕ್ಕಂಥ ತೆರಿಗೆಯ ಪಾಲನ್ನು
ಇಡೀ ದೇಶದ ಹಿಂದೂಗಳ ಅಭಿವೃದ್ಧಿಗೆ ಕೊಡಿ ಅಂತ ಕೇಳಿದ್ರೆ ಏನು ಅರ್ಥಕ ಈ ದೇಶದಲ್ಲಿ ಬರ್ಲಿಕ್ಕೆ ಸಮಗ್ರತೆ ಸಾಧ್ಯ ಅನ್ನೋದು ಇದೆ? ನಿಮ್ ಪಕ್ಷದಲ್ಲಿ ಎಲ್ಲಿದೆ? ನೀವು ಇದನ್ನ ಈಗ ನೋಡಿ, ಗಂಭೀರವಾಗಿ ನಿಮ್ಮ ಯೋಚನೆ ಪಕ್ಷದವರೇ ಹೇಳ್ತಾರೆ ನಮ್ಮ ಮಾಡಬೇಕಾದದ್ದು ದೇಶ ಮುಸಲ್ಮಾನರ ವಿಭಜನೆಯ ಓಟ್ ಬೇಡ, ಮಾತುಗಳನ್ನು ನಾನು ನಿಮ್ಮ ಖಂಡಿತವಾಗಿ ಪಕ್ಷದವರೇ ಇದನ್ನು ಹೇಳ್ತಾರೆ ಖಂಡಿಸುತ್ತೇನೆ ಮುಸಲ್ಮಾನರು ಅನ್ನೋದು. ಜಿಹಾದಿ ಮನಸ್ಥಿತಿಯವರು ಅಂತ ಹೇಳಿ. ನೀವೆಲ್ಲಿ ಒಳಗೊಂಡಿದ್ದೀರಿ? ಮುಸಲ್ಮಾನರನ್ನ ಸಪರೇಟ್ ಅಂತ ನೋಡಿದ ಮೇಲೆ ನೀವೆಲ್ಲಿ ಸಮಗ್ರತೆ, ಅಖಂಡ ಭಾರತ ಎಲ್ಲಿದೆ ಕಲ್ಪನೆ ಬಿಜೆಪಿಯಲ್ಲಿ ಹಾಗಾದ್ರೆ? ನೋಡಿ ಅಮ್ಮ, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಡಳಿತ ಮಾಡಿದರು. ಈ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಆಡಳಿತವನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಆಡಳಿತದ ಅವಧಿಯಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕಲ್ಪನೆಯಲ್ಲಿ ಈ ದೇಶದಲ್ಲಿ ಆಡಳಿತ ಮಾಡಿದ್ದಾರೆ. ನಾವು ದೇಶ ಮೊದಲ ಧರ್ಮ ಮೊದಲ ಅಂತ ಕೇಳಿದಾಗ ನಾವು ದೇಶ ಮೊದಲು ಅಂತ ಹೇಳಿರ್ತಕ್ಕಂಥ ಪಾರ್ಟಿ ನಮ್ಮದು. ಇವತ್ತು ರಿಯಾಜ್ ಅಹಮದ್ ಅವ್ರ ಹತ್ರ ಕೇಳಿ ನೀವು, ನಿಮಗೆ ದೇಶ ಮೊದಲ, ಸಂವಿಧಾನ ಮೊದಲ, ಧರ್ಮ ಮೊದಲ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ನಮಗೆ ಧರ್ಮ ಮೊದಲು ಅಂತ ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಅಲ್ಪಸಂಖ್ಯಾತರಿಗೋಸ್ಕರ 10,000 ಕೋಟಿ ಅನುದಾನವನ್ನು ಪ್ರತ್ಯೇಕವಾಗಿ ಮುಸಲ್ಮಾನರ ಕೇರಿಗಳ ಅಭಿವೃದ್ಧಿಗೋಸ್ಕರ ಕೊಡ್ತೇವೆ ಅಂತ ಘೋಷಣೆ ಮಾಡಿದಾಗ ಹರೀಶ್ ಅವರೇ, ಯಾಕೆ ಇದು ಧರ್ಮದ ರಾಜಕಾರಣ ಬರಲಿಲ್ಲ? ಹೌದೌದು ಹರೀಶ್ ಅವರೇ, ನೋಡಿ ಈಗ ದೇಶವನ್ನು ಹೊಡಿತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥ ಈ ಕಾಂಗ್ರೆಸ್ಗೆ ನಾನು ಹೇಳ್ತಕ್ಕಂಥದ್ದು, ನಾಳೆ ನಾವು ದೇಶದ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಅನುದಾನ ಕೊಡ್ತೇವೆ ಅಂತ ಹೇಳಿದಾಗ ಹಿಂದೂ ಸಮಾಜಕ್ಕೆ ಯಾಕೆ ಕೇಳಿಸ್ಕೊಳ್ಳಿ. ಇವಾಗ ಈ ಪ್ರಾಬ್ಲಮ್ ಏನಂದ್ರೆ ಬಹುಸಂಖ್ಯಾತವಾಗಿರ್ತಕ್ಕಂಥ ಹಿಂದೂ ಹರೀಶ್ ಪೂಂಜಾ ಸಮಾಜಕ್ಕೆ ಅವರೇ, ಯಾಕೆ ಪ್ರತ್ಯೇಕ ಅನುದಾನಗಳಿಲ್ಲ? ಹರೀಶ್ ಪೂಂಜಾ ಅವರೇ, ನೋಡಿ ನೀವ್ ಹೇಳೋದೇ ಒಂದು, ನಿಮ್ಮ ಪಾರ್ಟಿ ಸ್ಪೋಕ್ಸ್ ಪರ್ಸನ್ಸ್ ಹೇಳೋದೇ ಒಂದು, ನಿಮ್ಮ ಪಾರ್ಟಿ ನಾಯಕರು ಹೇಳೋದೇ ಒಂದು, ಪ್ರಧಾನಮಂತ್ರಿ ಮೋದಿ ಹೇಳೋದೇ ಒಂದು. ನೋಡಿ ಅವ್ರು ಹೇಳ್ತಾರೆ, ಮೊನ್ನೆ ಪ್ರಧಾನಮಂತ್ರಿ ಮೋದಿ ಹೇಳಿದ್ರು ಪಾರ್ಲಿಮೆಂಟಲ್ಲಿ, ಈಗ ಕೊರೋನಾ ಒಂದು ಎಕ್ಸಾಂಪಲ್ ಕೊಟ್ಟರು. ಕೊರೋನಾ ಇದ್ದಾಗ ಆಕ್ಸಿಜನ್ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತಾ? ಬರೀ ಕರ್ನಾಟಕಕ್ಕೆ, ಎಲ್ಲ ರಾಜ್ಯಕ್ಕೂ ಕೊಡಬೇಕಾಗಿತ್ತಲ್ವಾ? ಒಂದು ಎಕ್ಸಾಂಪಲ್ ಕೊಟ್ಟರು ಅವರು. ಅವ್ರು ಹೇಳೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಲ್ವಾ? ಇವಾಗ ನೀವು ಹೇಳೋ ಲಾಜಿಕ್ ನೋಡಿದ್ರೆ ಹಿಂದೂಸ್ ಕಾ ಸಾಥ್, ಹಿಂದೂಸ್ ಕಾ ವಿಕಾಸ್, ಹಿಂದೂಸ್ ಕಾ ವಿಶ್ವಾಸ್. ಇನ್ನೊಂದು ಪಾರ್ಟಿ ಇಲ್ಲಿ ಕಾಂಗ್ರೆಸ್ ಹೇಳೋದು ಶುರು ಮಾಡಿದ್ರೆ ಇವಾಗ ಮುಸ್ಲಿಮ್ಸ್ ಕಾ ಸಾಥ್, ಮುಸ್ಲಿಮ್ಸ್ ಕಾ ವಿಕಾಸ್, ಮುಸ್ಲಿಮ್ಸ್ ಕಾ ವಿಶ್ವಾಸ್ ಅಂತ ಸ್ಟಾರ್ಟ್ ಮಾಡಿದ್ರೆ ಇದು ಯಾವ ಲೆವೆಲ್ ಹೋಗುತ್ತೆ? ಒಂದು ನಿಮಿಷ. ಅವತ್ತಿನಿಂದ ಸ್ವತಂತ್ರ ಭಾರತ ಬಂದದ್ರಿಂದ ಇವತ್ತಿನವರೆಗೆ ಹಿಂದೂ ಮತ್ತು ಮುಸಲ್ಮಾನ ಎನ್ನುವಂಥ ದೃಷ್ಟಿಯಲ್ಲಿ ಆಡಳಿತದ ವಿಭಜನೆಯನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ವಾಜಪೇಯಿ ಆಡಳಿತ ಇರ್ಬೋದು, ಮೋದಿಯವರ ಆಡಳಿತದಲ್ಲಿ ಯಾವ ಯೋಜನೆಗಳನ್ನು ಒಂದೇ ಸಮುದಾಯಕ್ಕೆ ಅಂತ, ಓಕೆ ಸಿಗ್ನಲ್ ಸ್ವಲ್ಪ, ಉಜ್ವಲ ಗ್ಯಾಸ್ ಯೋಜನೆ ಇರ್ಬೋದು, ಈ ರೀತಿ ಎಲ್ಲ ಯೋಜನೆಗಳನ್ನು ಎಲ್ಲ ಸಮಾಜದ ಬಂಧುಗಳಿಗೆ ಸಮಾನವಾಗಿ ಕೊಟ್ಟಿದ್ದಾರೆ. ಎಲ್ಲಿಯೂ ಜಾತಿ ಆಧಾರದಲ್ಲಿ ಇದೊಂಥರ ಬ್ಲಾಕ್ ಮೇಲ್ ನಿಮ್ದು. ತೆರಿಗೆ ಅವರು ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತಾಡಿದ್ರೆ ಇದು ನಿಮ್ದೊಂಥರ ಬ್ಲಾಕ್ ಮೇಲ್ ಅಂತ ನೋಡಿ. ನೀವು ಒಂದು ಪ್ರಥಮವಾಗಿ ಹಣ ಸಿಗ್ನಲ್ ಆಯ್ತು. ಓಕೆ, ರಿಯಾಜ್ ಅಹಮದ್ ಅವರು ಡಿ.ಕೆ. ಸುರೇಶ್ ಅವರು ನೀವು ಖಂಡನೆ ಮಾಡಿ. ಕನೆಕ್ಷನ್ ಅಲ್ಲಿ ಒಂದು ಸ್ವಲ್ಪ ತೊಂದರೆ ಇದೆ, ಅದೊಂಚೂರು ಸರಿ ಹೋಗೋದ್ರೊಳಗೆ ಹೇಳಿರ್ತಕ್ಕಂಥ ಮಾತನ್ನು ನೀವು ಖಂಡನೆ ಮಾಡಿ. ಡಿ.ಕೆ. ಸುರೇಶ್ ಅವರ ಮಾತನ್ನು ನೀವು ಸಮರ್ಥನೆ ಮಾಡ್ತೀರಾ? ಯಾರು ಸಮರ್ಥನೆ ಮಾಡ್ತಿರೋದು? ಡಿ.ಕೆ. ಸುರೇಶ್ ಅವರ ಮಾತನ್ನು ನೀವು ಸಮರ್ಥನೆ ಮಾಡ್ತೀರಾ? ಅವ್ರ ಪಾರ್ಟಿಯಲ್ಲಿ 2-3 ಜನ ಮಾಡಿದ್ರು. ದೇಶ ವಿಭಜನೆಯ ಬಗ್ಗೆ ಮಾತಾಡಿದ ನೀವು ಸಮರ್ಥನೆ ಮಾಡ್ತೀರಾ? ಯಾರು ಮಾಡಕ್ಕಾಗತ್ತೆ? ಮಾಡಲ್ಲ. ಯಾರು ಪಾರ್ಟಿಯಲ್ಲಿ ನರೇಂದ್ರ ಸ್ವಾಮಿ ಅವರು ಮಾಡಿದ್ರು, ಖರ್ಗೆ ಅವರು ಅದಕ್ಕೆ ಸಾಕಾರ ಕೊಟ್ಟರು. ದೇಶ ವಿಭಜನೆ ಮಾತು ಹೇಳಿದ್ರೆ ನಿಮಗೆ ಪೂರಕ ಯಾರಿಗೆ? ಮೊದಲು ದೇಶ ವಿಭಜನೆ ಮಾತಾಡಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರ ಮಾತನ್ನು ನೀವು ಖಂಡಿಸಿ. ಡಿ.ಕೆ. ಸುರೇಶ್ ಅವರು ಹೇಳಿರ್ತಕ್ಕಂಥ ಮಾತು, ಡಿ.ಕೆ. ಸುರೇಶ್ ಅವರ ಬಾಯಿಯಲ್ಲೇ ನಾನು ಹೇಳಿರ್ತಕ್ಕಂಥದ್ದು